ಮೊದಲಿಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಹಾಗೆ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ನೀತಿ ಪಾಠ ಕಾಡು ಕತ್ತೆ ಮತ್ತು ಊರು ಕತ್ತೆ. ಕತೆ ಒಂದು ನೀತಿ, ಕಾಡು ಕತ್ತೆ ಊರು ಕತ್ತೆ. ಏನಾಗಿತ್ತು, ಕಾಡಿನಲ್ಲಿದ್ದಂಥ ಕತ್ತೆ ಹೇಗೋ ಹಾಗಾಡಿ ಹೀಗಾಡಿ ಬರ್ತಾ 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 ಏನಾಯಿತು ಅಂದರೆ, ಸ್ವಲ್ಪ ಕಾಡನ್ನ ಹಂಚಿ ಕೊನೆಗೆ ಬಂದುಬಿಡ್ತಂತೆ. ಅಂದರೆ ಊರಿನ ಹಂಚಿ ಹತ್ತಿಗೆ ಬಂತಂತೆ. ಅಲ್ಲೊಂದು ಕತ್ತೆ ಮಲಗಿತ್ತಂತೆ, ಊರು ಕತ್ತೆ ಮಲಗಿತ್ತಂತೆ. ಅದು ಮಲಗಿದ್ದು ಎಷ್ಟು ಸುಂದರವಾಗಿತ್ತಂದರೆ ಎಲ್ಲ ರೋಮೆಲ್ಲ ತುಂಬ ಭಾಳ ಹೊಳಪಾಗಿತ್ತಂತೆ. ಏನು ಕೈ ಹಾಕಿದೆ ಹೆಂಗೆ ಕಣ್ಣು ಮಿಂಚು ಹೊಳಿತಾ ಇತ್ತಂತೆ. ಇದು ನೋಡ್ತು ಯಾವುದು ಕಾಡು ಕತ್ತೆ. ಅಬ್ಬಬ್ಬಬ್ಬ, ಏನಪ್ಪ ಎಷ್ಟು ಅದೃಷ್ಟವಂತ ನೀನು, ಎಷ್ಟು ಸುಂದರವಾಗಿದ್ದಾನೆ ನಿನ್ನ ಯಜಮಾನ, ಹೆಂಗೆ ನೋಡ್ಕೊತಾ ಇದೆಯಾ ಅಂತೆಲ್ಲ ಅಸೂಯೆ ಪಟ್ಕೊಂಡು ಇದು ಮಾಡ್ತಾ ಹತ್ರಕ್ಕೆ ಬರುತ್ತೆ. ಏನಪ್ಪ ಎಷ್ಟು ಅದೃಷ್ಟವಂತ ನೀನು, ಎಷ್ಟು ಚೆನ್ನಾಗಿದೆಯಾ, ಏನೇ ಅದೃಷ್ಟವಂತಪ್ಪ ಅಂದ್ಬಿಟ್ಟು ತುಂಬ ಅಸೂಯೆ ಪಟ್ಕೊಳ್ಳೋದು. ಗೊತ್ತಲ್ಲ, ಮನುಷ್ಯ ಯಾರೇ ಬೇರೆಯವ್ರು ನೋಡಿದಾಗ ಯಾರು ಚೆನ್ನಾಗಿದ್ದಾಗೆ ಅಂದರೆ ನಮಗಿಂತ ಚೆನ್ನಾಗಿದ್ದಾರೆ ಅಂದರೆ ನಾವು ಯಾವತ್ತೂ ಮನುಷ್ಯನ ಗುಣನೇ ಎಷ್ಟು ಅಸೂಯೆ ಪಡೋದು ಜಾಸ್ತಿ. ಹಾಗೆ ಕತ್ತೆ ಏನು ಮಾಡ್ತು ಅಂದರೆ ಅಸೂಯೆ ಪಡೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕೊನೆಗೆ ಅಲ್ಲಿಂದ ಆಯ್ತಪ್ಪ ಇರಪ್ಪ ಅಂದ್ಬಿಟ್ಟು ಮನಸ್ಸಲ್ಲೇ ಹೇಳ್ಕೊಂಡು ಅದು ಕಾಲು ಕೀಳುತ್ತೆ. ಅಲ್ಲಿಂದ ಹೊರಟೋಗುತ್ತೆ. ಆದಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದು ಊರು ಕತ್ತೆನ ನೋಡೋಕ್ಕೆ ಬರುತ್ತೆ. ಊರು ಕತ್ತೆ ನೋಡೋಕ್ಕೆ ಬಂದಾಗ ಅವ್ರ ಯಜಮಾನ ಏನು ಮಾಡ್ತಾ ಇರ್ತಾರೆ ಅಂದರೆ ಗೊತ್ತಲ್ಲ ನಿಮಗೆ, ಬಟ್ಟೆ ಮಡಿವಾಳ, ಆ ಬಟ್ಟೆಗಳೆಲ್ಲ ಹೇರ್ಕೊಂಡು ಹಳ್ಳಿ ಕಡೆ ಇರ್ತದೆ. ಇಲ್ಲಿ ಮೋಸ್ಟ್ಲಿ ಸಿಟಿನಲ್ಲಿ ತುಂಬ ಕಡಿಮೆ, ಹಳ್ಳಿ ಕಡೆ ಇರ್ತವೆ. ಆ ಬಟ್ಟೆನ ಎರಡು ಕಡೆನೂ ಹಾಕ್ಬಿಟ್ಟು ಅದ್ರ ಮೇಲೆ ಏರಾಕಿರ್ತಾರೆ. ಹಾಕ್ಬಿಟ್ಟು ದೊಣ್ಣೆ ತೊಗೊಂಡು ಒಂದು ಬೆತ್ತ ಇಟ್ಕೊಂಡಿರ್ತಾರೆ. ಬೆತ್ತ ತೊಗೊಂಡು ಎಲ್ಲಿಗೆ ಅಂದರೆ ಮನೆಯಿಂದ ಕೆರೆಗಳ ಹತ್ರ ಅಥವಾ ಹಳ್ಳಗಳ ಹತ್ರ ಅದನ್ನು ಬಟ್ಟೆ ಹಿಂಡಬೇಕಲ್ಲ, ಎಲ್ಲ ಒಗಿಬೇಕಲ್ಲ. ಯಾರೋ ಹಳ್ಳಿ ಕಡೆ ಏನು ಮಾಡ್ತಾರೆ, ಎಲ್ಲರೂ ತೊಗೊಂಡು ಮಡಿವಾಳರಿಗೆ ಹಾಕ್ಬಿಡ್ತಾರೆ ಬಟ್ಟೆಗಳನ್ನ. ಅವ್ರೇನು ಮಾಡ್ತಾರೆ, ಬಟ್ಟೆಗಳೆಲ್ಲ ತೊಗೊಂಡೋಗಿ ಒಗಿತಾರೆ. ಒಗೆದು ಒಣಗಿಸಿ ಒಂದು 2 ದಿನ ಆದಮೇಲೆ 3 ದಿನ ಆದಮೇಲೆ ಒಣಗಿಸಿ ಎಲ್ಲ ಕೊಡ್ತಾರೆ. ಅದಕ್ಕೆ ಇಷ್ಟು ಅಂತ ವರ್ಷಕ್ಕೆ ಒಂದು ಹಬ್ಬದ ದಿನಗಳಲ್ಲಿ ಬಂದಾಗ ಅವರು ಇಷ್ಟು ಅಂತ ಇಸ್ಕೋತಾರೆ. ಅದು ಆಮೇಲೆ ಮುಂದೆ ನೋಡೋಣ, ಆಯಿತಾ. ಇದು ತೊಗೊಂಡು ಹೋಗ್ತಾ ಇರ್ತದೆ, ಕತ್ತೆ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಏನು ಮಾಡ್ತಾ ಇರ್ತದೆ ಅಂದರೆ, ಅದು ಯಾವಾಗ ಸ್ಲೋ ಆಗುತ್ತೆ ದೊಣ್ಣೆ ತಗೊಂಡು ನಿಧಾನಕ್ಕೆ ಹೊಡಿಯೋದು. ಗೊತ್ತಲ್ಲ, ಸ್ಟಿಕ್ ತಗೊಂಡು ಹೊಡಿತಾರೆ, ಹೊಡೆದಾಗ ಸ್ವಲ್ಪ ಮುಂದಕ್ಕೆ ಫಾಸ್ಟಾಗಿ ಹೋಗುತ್ತೆ. ಆವಾಗ ಇದು ಬರ್ತದೆ. ಈ ಕತ್ತೆ ನೋಡಿದ, ನಿನ್ನ ಜೀವನ ನೀನು ಭಾಳ ಸುಂದರವಾಗಿ ರೂಪಿಸ್ಕೊಂಡಿದ್ದೀನಪ್ಪ, ಇಂಥ ಕಷ್ಟಪಟ್ಟು ಇಂಥ ಜೀವನ ಶೈಲಿ ಮಾಡಿಕೊಡೋದು ನೀನು ಇಷ್ಟು ಕಷ್ಟದಲ್ಲಿ ನೀನು ಅಂತ ಇದಾಗಿ ಸುಖ ಅನುಭವಿಸಿದ ನನಗೆ ಗೊತ್ತಿರಲಿಲ್ಲ. ನೀನು ಇಷ್ಟು ಕಷ್ಟ ಅನುಭವಿಸಿ ನೀನು ಅಷ್ಟು ಸುಖವಾಗಿದೆಯಾ ಅಂತ, ನಿನ್ನ ಜೀವನ ಶೈಲಿಯನ್ನು ಯಾವ ರೀತಿ ಇಷ್ಟು ಕಷ್ಟದಲ್ಲಿ ಅನುಭವಿಸ್ತಾ ಇದೆಯಾ. ಆಯಿತು, ನಾನು ಯಾವತ್ತೂ ನಿನ್ನ ನೋಡಿ ಅಸೂಯೆ ಪಡೋದಿಲ್ಲ, ಇದೇ ಲಾಸ್ಟುನಾ ಅಂಥೇಳಿ ಕೊನೆಗೆ ಅಲ್ಲಿಂದ ಅದು ಕಾಲು ಕೀಳುತ್ತದೆ. ಅಂದರೆ ಇದರ ಕಥೆ ನೀತಿಯ ಪಾಠ ಏನು ಅಂದರೆ, ದೂರದ ಬೆಟ್ಟ ನುಣ್ಣಿಗೆ. ದೂರದ ಬೆಟ್ಟ, ಯಾಕೆಂದರೆ ಯಾವುದೇ ಒಂದು ಬೆಟ್ಟವನ್ನು ನೋಡಿದಾಗ ಅದು ಕೆಳಗಳಿಂದ ನೋಡಿದಾಗ ಮೇಲೆ ಎಲ್ಲ ತುಂಬ ಸುಂದರ ಪ್ರಕೃತಿಯಿಂದ ಕೂಡಿರುತ್ತೆ. ಆದರೆ ಅಲ್ಲಿ ಹೋದಾಗೆಲ್ಲ ಕಲ್ಲು ಮುಳ್ಳು ಎಲ್ಲ ಇರ್ತದೆ. ಹಾಗೆ ಈ ಮನುಷ್ಯನಲ್ಲೂ ಅಷ್ಟೇ, ಈ ಅಸೂಯೆ ಅನ್ನೋದು, ಜಿಜ್ಞಾಸೆ ಅನ್ನೋದು, ಜಲಸೀಸ್ ಅನ್ನೋದು ಸೇರಿಕೊಂಡಾಗ ಮನುಷ್ಯನ ಆ ಥರ ಇದಾಗುತ್ತೆ. ಅದಕ್ಕೆ ಒಳಗಡೆ ಏನೂ ಇಟ್ಕೋಬಾರ್ದು. ಯಾಕೆಂದರೆ ಅಸೂಯೆ ಪಟ್ಟಾಗ ಏನಾಗುತ್ತೆ ಅಂದರೆ, ಅದು ಯಾರು ನೋಡಿ ನಾವು ಅಸೂಯೆ ಪಟ್ಕೋತೀವೋ ಅವರಿಗಿಂತ ಮೊದಲು ಯಾರು ಅಸೂಯೆ ಪಡ್ತಾರೆ ಅವರಿಗೆ ಬೇಗ ನಾಶ ಆಗೋದು. ಇದು ಸತ್ಯ. ಯಾಕೆ ನಾವು ಜೀವನದಲ್ಲಿ ನೋಡ್ತಾ ಇದ್ದೀವಿ, ಯಾರನ್ನು ನೋಡಿ ನಾವು ಅಸೂಯೆ ಪಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ, ಈ ನೀತಿ ಪಾಠ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತಾ, ಇಲ್ಲಿವರೆಗೆ ಯೂಟ್ಯೂಬ್ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ನಿಮಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.